ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDO ಸೈಟ್ನಲ್ಲಿ ಕಟ್ಟಿರೋ ಒಂದು ಡುಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಬಂದು ನಿಮಗೆ ಗ್ರಾನೈಟ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ CNC ಕಟ್ಟಿಂಗ್ MS ಶೀಟ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ವಾಲ್ನಲ್ಲಿ ಬಂದು ನಿಮಗೆ ಟೆಕ್ಸ್ಚರ್ಡ್ ಪೇಂಟ್ ಎಲಿವೇಶನ್ ಮಾಡಿರುವಂಥದ್ದು. ಸೆಕೆಂಡ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟಿಂದ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಮಾಡಿದ್ದಾರೆ. MS ಟ್ಯೂಬ್ಸ್ ಹಾಗೆ MS CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಪಾರ್ಕಿಂಗ್ ಫ್ಲೋರಿಂಗ್ ನಲ್ಲಿ ಬಂದು 15x15 ಸೈಜ್ ನ ಡಿಜಿಟಲ್ ಆಂಟಿಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಸಿಲಿಂಡರ್ಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಮೋಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಬರುವಂಥದ್ದು. ಸಂಪ್ ಹಾಗೆ ಬೋರ್ವೆಲ್ ಬಂದು ಇಲ್ಲಿ ಬರುತ್ತೆ. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಇರೋದ್ರಿಂದ 2ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಫಸ್ಟ್ ಫ್ಲೋರ್ನ ಡ್ಯೂಪ್ಲೆಕ್ಸ್ ಹೌಸ್ಗೆ ಹೋಗೋದಕ್ಕೆ ಗ್ರೌಂಡ್ ಫ್ಲೋರ್ನಿಂದ ಎಕ್ಸ್ಟೀರಿಯರ್ ಸ್ಟೇರ್ಸ್ ಬಂದು ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ಮೂಲೆಯಲ್ಲಿ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲೈಟ್ ಕಲರ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸ್ ನಲ್ಲಿ SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಮೈನ್ ಡೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಕ್ಲಾಡಿಂಗ್ ಮಾಡಿರುವಂಥದ್ದು. ಟೈಲ್ ನಲ್ಲಿ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಒಂದು ಸಿಂಗಲ್ ಶಟರ್ ವಿಂಡೋ ಜೊತೆ ನಿಮಗೆ ಮೈನ್ ಡೋರ್ ಸಿಗುವಂಥದ್ದು. ಇಲ್ಲಿ ಟೀಕುಡ್ ಯೂಸ್ ಮಾಡಿರುವಂಥ ಮೈನ್ ಡೋರ್ ಸಿಗುತ್ತೆ. ಕಾರ್ವಿಂಗ್ ಡಿಸೈನ್ ಮಾಡಿದ್ದಾರೆ, ನೋಡ್ಬೋದು. ಸಿಂಪಲ್ ಆಗಿ ಡಿಸೈನ್ ಮಾಡಿರುವಂಥದ್ದು ಮೈನ್ ಡೋರ್ನಲ್ಲಿ. ಇಲ್ಲಿ ನಾವು ಒಳಗೆ ಎಂಟ್ರ್ ಆಗಿದ ತಕ್ಷಣ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾ ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ವಾಲ್ ನಲ್ಲಿ ನಿಮಗೆ 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈಸ್ಟ್ ಫೇಸಿಂಗ್ ವಾಲ್ ಕಡೆ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ ಕ್ಯಾಬಿನೆಟ್ ನಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಗೆ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. TV ಕ್ಯಾಬಿನೆಟ್ ಅಟ್ಯಾಚ್ ಆಗಿ ನಿಮಗೆ ಕಿಚನ್ ಹಾಗೆ ಪೂಜಾ ರೂಮ್ಗೆ ಹೋಗೋದಕ್ಕೆ ಆರ್ಚ್ ಕೊಟ್ಟಿದ್ದಾರೆ. ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು ಆರ್ಚಲ್ಲೂ ಕೂಡ. ಇನ್ನು ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಹಾಗೆ ಒಂದು ಪುಲ್ಔಟ್ ಬರುತ್ತೆ, SS ಪುಲ್ಔಟ್. ಸ್ಲ್ಯಾಬ್ ನಲ್ಲಿ 20 mm ನ ಗ್ರಾನೈಟ್ ಸ್ಲ್ಯಾಬ್ ಹಾಗೆ 2 ಫೀಟ್ ಕ್ವಾರ್ಟ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ವಿಂಡೋ ಬಂದು ನಿಮಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಹಾಕಿರುವಂಥದ್ದು ಕೊಟ್ಟಿರುವಂಥದ್ದು ಇಲ್ಲಿ ಕಿಚನ್ ನಲ್ಲಿ. ಹಾಗೆ ವಾಲ್ ನಲ್ಲಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಲಾಫ್ಟ್ ಬರುವಂಥದ್ದು. ಈ ಕಡೆ ನೋಡೋದಾದ್ರೆ ನೀವು ದೇವಮೂಲೆಗೆ ಕರೆಕ್ಟ್ ಆಗಿ ನಿಮಗೆ ಪೂಜಾ ಏರಿಯಾ, ಪೂಜಾ ರೂಮ್ ಬರುವಂಥದ್ದು. ಈ ಕಡೆ ಡೈನಿಂಗ್ ಟೇಬಲ್ ಹಾಕೋದಕ್ಕೆ ಸ್ಪೇಸ್ ಕೂಡ ಇದೆ. ಇಲ್ಲಿ ಕಾರ್ನರ್ ಅಲ್ಲಿ ದೇವಮೂಲೆ ಕರೆಕ್ಟ್ ಕಾರ್ನರ್ ಅಲ್ಲಿ ಪೂಜಾ ರೂಮ್ ಕೊಟ್ಟಿದ್ದಾರೆ ವಾಸ್ತು ಪ್ರಕಾರ. ಪೂಜಾ ರೂಮ್ ಡೋರ್ ಆಗಿ ವಾಸ್ಕಲ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಫ್ಲೋರಿಂಗ್ ನಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಅಲ್ಲಿ ಕೂಡ ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ ಅಲ್ಲಿ ವಿಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ, ಸೀಲಿಂಗ್ ನಲ್ಲಿ ವುಡ್ ವರ್ಕ್ ಮಾಡಿ ಫ್ರೋಸ್ಟೆಡ್ ಗ್ಲಾಸ್ ಹಾಕಿರುವಂಥದ್ದು ಫಾಲ್ ಸೀಲಿಂಗ್ ನಲ್ಲಿ. ಕಿಚನ್ ಏರಿಯಾ ನಿಮಗೆ ತುಂಬಾ ದೊಡ್ಡದಾಗಿರುವಂಥದ್ದು ನೋಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ. ಡೈನಿಂಗ್ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಯುಟಿಲಿಟಿಗೆ ಹೋಗೋದಕ್ಕೆ ಡೋರ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಪಕ್ಕದಲ್ಲೇ ಯುಟಿಲಿಟಿ ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ಯುಟಿಲಿಟಿ ಸ್ಪೇಸ್ ಬರುತ್ತೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಕಾರ್ನರ್ ಅಲ್ಲಿ ಕಾಮನ್ ವಾಶ್ರೂಮ್ ಸಿಗುತ್ತೆ. 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಯುಟಿಲಿಟಿನಲ್ಲಿ. ಹಾಗೆ MS ಗ್ರಿಲ್ ಮಾಡಿರುವಂಥದ್ದು ಸೇಫ್ಟಿಗೋಸ್ಕರ. MS ರಾಡ್ಸ್ ನಲ್ಲಿ ಗ್ರಿಲ್ ಮಾಡಿರುವಂಥದ್ದು ಇಲ್ಲಿ. ಇನ್ನು ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದ್ರೆ ನಮಗೆ ಮೇನ್ ಡೋರ್ ಪಕ್ಕದಲ್ಲಿ ಈ ಕಡೆ ನಮಗೆ ಸ್ಟೇರ್ ಕೇಸ್, ಇಂಟೀರಿಯರ್ ಸ್ಟೇರ್ಸ್ ಕೊಟ್ಟಿರುವಂಥದ್ದು. ಸ್ಟೇರ್ಸ್ ಅಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತಹ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಅಲ್ಲಿ ಬಂದು SS ಟ್ಯೂಬ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ
ಸ್ಟೇರ್ ಕೇಸ್ ವಾಲಲ್ಲಿ ಕೂಡ ನಿಮಗೆ 4 ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಇದು ಶಟರ್ಸ್ ಇಲ್ಲ, ನಿಮಗೆ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಸೆಕೆಂಡ್ ಫ್ಲೋರ್ಗೆ ಬಂದರೆ ನಮಗೆ ಸೆಕೆಂಡ್ ಫ್ಲೋರ್ನಲ್ಲಿ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ರೂಮ್ ಡೋರ್ಸ್ ಬಂದು ನಿಮಗೆ ವಾಸ್ಕಲ್ ಬಂದು ಟೀ ಕುಡ್ನಲ್ಲಿ ಮಾಡಿರುವಂಥದ್ದು. ಡೋರ್ಸ್ ಬಂದು ಪಾಲಿಶೆಡ್ ವಿನಿಯರ್ ಯೂಸ್ ಮಾಡಿದ್ದಾರೆ ಡೋರ್ನಲ್ಲಿ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಸೆಂಟರ್ನಲ್ಲಿ ಕಾಟ್ ಮಾಡಿ, ಕಾಟ್ನ 2 ಕಡೆ ನಿಮಗೆ 3 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಮಾಡಿರುವಂಥದ್ದು. ಲಾಫ್ಟ್ ಕೂಡ ಸಿಗುತ್ತೆ. ಕಾಟ್ ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹೆಡ್ ಬೋರ್ಡ್ ಕೂಡ ನಿಮಗೆ ಪ್ರಾವಿಷನ್ ಇದೆ. ಕುಷನ್ ಹೆಡ್ ಬೋರ್ಡ್ ಹಾಕೋಬಹುದು, ಸ್ಪೇಸ್ ಕೊಟ್ಟಿದ್ದಾರೆ. ಈ ಕಡೆ ರೋಡ್ ಸೈಡ್ಗೆ ನಿಮಗೆ 4 ಶಟರ್ ಟೀ ಕುಡ್ ವಿಂಡೋ ಸಿಗುವಂಥದ್ದು. ಈ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು, ವಿತ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಪೂರ್ತಿ ಇಂಟೀರಿಯರ್ ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಇನ್ನ ಈ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ಅಲ್ಲಿ ನಿಮಗೆ ಎಲ್ಲ 10 feet 2x4 ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಯಾವುದೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇಲ್ಲಿಂದ ಹೊರಗೆ ಬಂದ್ರೆ ನಮಗೆ ಎಡಗಡೆ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುವಂಥದ್ದು. ಈ ಕಡೆ ನಮಗೆ ಮತ್ತೊಂದು ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ಒಂದು 3 ಶಟರ್ನ ಟೀ ಕುಡ್ ವಿಂಡೋ ಸಿಗುತ್ತೆ. ಹಾಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್ ಸಿಗುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಈ ಕಡೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಎಲ್ಲ ರೂಮ್ಸ್ ಅಲ್ಲೂ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ನೋಡ್ಬೋದು, ಇಲ್ಲಿ 10 feet ರೂಫ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಬಾತ್ರೂಮ್ ಅಲ್ಲಿ. ಬಾತ್ರೂಮ್ ಡೋರ್ ಬಂದು ನಿಮಗೆ WPC ವಾಟರ್ ಪ್ರೂಫ್ ಡೋರ್ ಯೂಸ್ ಮಾಡಿರುವಂಥದ್ದು. ವಾಸ್ಕಲ್ ಬಂದು ಟೀ ಕುಡ್ ನಲ್ಲಿ ಮಾಡಿದ್ದಾರೆ ಬಾತ್ರೂಮ್ ಅಲ್ಲಿ ಕೂಡ. ಇನ್ನು ಇಲ್ಲಿಂದ ಹೊರಗೆ ಬಂದು ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. 3rd ಫ್ಲೋರ್ ನಲ್ಲಿ ಕೂಡ ನಮಗೆ ಸೇಮ್ ಕೆಳಗಡೆ ನೋಡಿದಾಗನೇ 2 ರೂಮ್ಗಳು ಸಿಗುತ್ತೆ. ಮೊದಲು ಇಲ್ಲೂ ಕೂಡ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ಸೇಮ್ ಪ್ಯಾಟರ್ನ್ ಅಲ್ಲಿ ಸೇಮ್ ಡಿಸೈನ್ ಮಾಡಿರುವಂಥದ್ದು, ಸೇಮ್ ಪ್ಲಾನ್ ಅಲ್ಲಿ ಬಂದಿದೆ. ಆದರೆ ಕಾಟ್ ನಿಮಗೆ ಮಾಡಿಲ್ಲ. ಇಂಟೀರಿಯರ್ ಅಲ್ಲಿ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಲಾಫ್ಟ್ ಸಿಗುತ್ತೆ. ಟೋಟಲ್ ಆಗಿ 6 ಡೋರ್ಸ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಆಗಿ ಲಾಫ್ಟ್ ಸಿಗುವಂಥದ್ದು. ಈ ಕಡೆ ಕೂಡ ಲಾಫ್ಟ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ಕೂಡ ಬರುತ್ತೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಬರುವಂಥದ್ದು. ವಾರ್ಡ್ರೋಬ್ನ ಸೆಂಟರ್ನಲ್ಲಿ ನಮಗೆ ಕಾಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ. ಹಾಗೆ ಈ ರೂಮ್ ನಲ್ಲಿ ನಮಗೆ ಬಾಲ್ಕನಿ ಕೂಡ ಸಿಗುತ್ತೆ. ನೋಡ್ಬೋದು, 3 ಶಟರ್ನ ಟೀ ಕುಡ್ ವಿಂಡೋ ಹಾಗೆ ಬಾಲ್ಕನಿ ಡೋರ್ ಬರುವಂಥದ್ದು. ಈ ವಾಲ್ ನಲ್ಲಿ ವೆಸ್ಟ್ ಫೇಸಿಂಗ್ ವಾಲ್ ನಲ್ಲಿ ರೋಡ್ ಸೈಡ್ ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂತ ಬಾಲ್ಕನಿ ಇದು. ಬಾಲ್ಕನಿ ಫ್ಲೋರಿಂಗ್ ಅಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಬಾಲ್ಕನಿ ವಾಲ್ ನಲ್ಲಿ ರೈಲಿಂಗ್ಸ್ ನಲ್ಲಿ SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂತ ರೈಲಿಂಗ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡಿದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ರೂಮ್ ನಲ್ಲಿ. ಹಾಗೆ ಈ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ನ ಡೋರ್ ಸಿಗುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುವಂಥದ್ದು ನೋಡ್ಬೋದು. ಇನ್ನ ಈ ಫ್ಲೋರ್ನ ಕಿಡ್ಸ್ ರೂಮ್ ನೋಡೋದಾದ್ರೆ ನಾವು ಇಲ್ಲೂ ಕೂಡ ಸೇಮ್ ಸೈಜ್ ರೂಮ್ ಬರುತ್ತೆ. ಕೆಳಗಡೆ ಕಿಡ್ಸ್ ರೂಮ್ ಏನಿದೆಯೋ ಅದೇ ಸೈಜ್ನ ರೂಮ್ ಬರುವಂಥದ್ದು. ಸೇಮ್ 3 ಶಟರ್ನ ಟೀ ಕುಡ್ ವಿಂಡೋ ಬರುತ್ತೆ. ಆದರೆ ಈ ರೂಮ್ನಲ್ಲಿ ನಮಗೆ ಇಂಟೀರಿಯರ್ಸ್ ಮಾಡಿಲ್ಲ. ವಾರ್ಡ್ರೋಬ್ಸ್ ಬೇಕು ಅಂದರೆ ಮಾಡ್ಕೋಬೋದು. ಅಟ್ಯಾಚ್ ಬಾತ್ರೂಮು ಬರುತ್ತೆ. 4 ರೂಮ್ಗಳೂ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಒಟ್ಟಾರೆ ನಿಮಗೆ ಕಾಮನ್ ವಾಶ್ರೂಮ್ ಸೇರಿ 5 ಬಾತ್ರೂಮ್ಸ್ ಬರುತ್ತೆ ಈ ರೂಮ್ನಲ್ಲಿ. ಕಾಮನ್ ಇದೆ. ಹಾಗೆ ಎಲ್ಲ 4 ಬೆಡ್ರೂಮ್ಗಳಲ್ಲೂ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇನ್ನು ಇಲ್ಲಿಂದ ನಮ್ಮ ಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಹೆಡ್ ರೂಮ್ ಸಿಗುವಂಥದ್ದು. ಸ್ಟೇರ್ ಕೇಸ್ ಹೆಡ್ ರೂಮ್ ನಲ್ಲಿ ಸನ್ಲೈಟ್ಗೋಸ್ಕರ ಗ್ಲಾಸ್ ಹಾಕಿರುವಂಥದ್ದು. ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ ಸೇಫ್ಟಿಗೆ. ಹಾಗೆ ಟೆರಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಗೇಟ್ ಸಿಗುತ್ತೆ. ಇಲ್ಲಿ ನಾವು ಈ ಡೋರ್ನಿಂದ ಹೊರಗೆ ಬಂದರೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಕಾರ್ನರಲ್ಲಿ ಬಟ್ಟೆ ಹೋಗೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಬಟ್ಟೆ ಒಣಗಾಕೋದಕ್ಕೆ ಕೂಡ ಇಲ್ಲಿ ಆ್ಯಂಗಲ್ಸಿಂದ ಫ್ರೇಮ್ಸ್ ಮಾಡಿರುವಂಥದ್ದು. ಹಾಗೆ ಈ ಕಡೆ ಕಾರ್ನರಲ್ಲಿ ನಮಗೆ ಟ್ಯಾಂಕ್ ರೂಮ್ ಸಿಗುತ್ತೆ. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುವಂಥದ್ದು ಟ್ಯಾಂಕ್ ರೂಮಲ್ಲಿ. ಪೂರ್ತಿ ಓಪನ್ ಏರಿಯಾ, ಓಪನ್ ಟೆರೆಸ್ ಏರಿಯಾ ಕೊಟ್ಟಿರುವಂಥದ್ದು. ನೀವು ಸಿಟ್ಔಟ್ ಬೇಕಾದರೆ ಮಾಡ್ಕೋಬೋದು. ಡ್ರೆಸ್ ವರ್ಕ್ ಮಾಡಿ ಸಿಟ್ಔಟ್ ಆಗಿ ಕನ್ವರ್ಟ್ ಮಾಡ್ಕೋಬೋದು.
ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.